ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ್ದ ಸ್ಮಗ್ಲಿಂಗ್ ಸಿಂಡಿಕೇಟ್, ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ಸ್ ಇರ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ ತಗಲಾಕೊಂಡ್ಲು, ಯಾವ ಉದ್ದೇಶದಿಂದ ಈ ಸಿಂಡಿಕೇಟ್ ಅಲ್ಲಿ ಈಕೆ ಭಾಗಿಯಾಗಿದ್ಲು, ಈ ಪ್ರಶ್ನೆಗೆ ಸಿನಿಮಾ ಹುಚ್ಚು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ್ರಂತೆ ರನ್ಯಾ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಕೊಟ್ಟು ವೀಸಾ ಪಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ತನಿಖಾಧಿಕಾರಿಗಳಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ವಿಸಿಟ್. ಆಕೆ ಹತ್ರ ಇದ್ದಿದ್ದು ರೆಸಿಡೆಂಟ್ ವೀಸಾ. ಇದನ್ನ ಕೂಡ ಸುಮ್ಮನೆ ಕೊಡಲ್ಲ, ಅಲ್ಲಿ ವಾಸ ಮಾಡೋದಕ್ಕೆ ಕೊಡುವಂತಹ ವೀಸಾ. ಬಟ್ ಲಕ್ಷ ದುಡ್ಡು ಕೊಟ್ಟು ವೀಸಾ ಪಡೆದುಕೊಂಡಿದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ. ಒಟ್ಟು 3 ತನಿಖಾ ತಂಡದಿಂದ ತನಿಖೆಯನ್ನ ಮುಂದುವರಿಸಲಾಗಿದೆ. ಡಿಆರ್ಐ, ಸಿಬಿಐ, ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಡಿಆರ್ಐ ಅಧಿಕಾರಿಗಳಿಂದ ತರುಣ್ನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಈ ತರುಣ್ ಮೂಲಕವೇ ನಟಿ ರನ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರೂವಾರಿ ತರುಣ್, ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿನ ಕಲೆ ಹಾಕುವುದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾರಣ ರನ್ಯಾ ರಾವನ್ನ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್. ಬಟ್ ಈ ಸಿಂಡಿಕೇಟ್ ಅಲ್ಲಿ ಇವರಿಬ್ಬರೇ ಇದ್ರ, ಇನ್ಯಾರಾದ್ರೂ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅಂಧರಾಗ್ತಾ ಇದ್ದಂತೆ ಬರೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಈ ಕೇಸ್ ಕಾರಣವಾಗಿದೆ. ಈ ಕೇಸ್ನಲ್ಲಿ ನಮಗೆಲ್ಲ ಗೊತ್ತು, ಡಿಆರ್ಐ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಐಡಿ, ಸಿಬಿಐ ಕೂಡ ಎಂಟ್ರಿ ಕೊಟ್ಟಾಗಿದೆ. ಇದಷ್ಟೇ ಅಲ್ಲ, ಮತ್ತೊಂದು ತನಿಖಾ ಸಂಸ್ಥೆ ಕೂಡ ಈ ಕೇಸ್ಗೆ ಎಂಟ್ರಿ ಆಗೋ ಸಾಧ್ಯತೆ ಇದೆ ಅಂತೆ. ಯಾವುದುದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಐಟಿ ಎಂಟ್ರಿ ಫಿಕ್ಸ್. ಆದಾಯ ತೆರಿಗೆ ಇಲಾಖೆ ಡಿಆರ್ಐ ಮಾಹಿತಿ ರವಾನೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈಗ ಕ್ಷಣಕ್ಕೂ ಟ್ವಿಸ್ಟ್ ಪಡೆದುಕೊಳ್ತಿದೆ. ಈ ಪ್ರಕರಣದಲ್ಲಿ ಡಿಆರ್ಐ ದಶದಿಕ್ಕಲ್ಲೂ ಇಂಚಿಂಚು ಜಾಲಾಡುತ್ತಿದ್ದಾರೆ. ಅತ ಸಿಬಿಐ ಇನ್ನೊಂದು ಆಯಾಮದಲ್ಲಿ ತನಿಖೆ ಮಾಡ್ತಾ ಇದೆ. ಇತ್ತ ರಾಜ್ಯ ಸರ್ಕಾರವು ಸಿಐಡಿ ಮೂಲಕ ತನಿಖೆ ಮಾಡಿಸ್ತಾ ಇದೆ. ಈ ಮಧ್ಯೆ ಐಟಿ ಕೂಡ ಈ ಕೇಸನ್ನ ಬೆನ್ನು ಹತ್ತಲು ಮುಂದಾಗಿದೆಯಂತೆ. ರನ್ಯಾ ರಾವ್ ಕೇಸ್ ಕೇವಲ ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆ, ಕೋಟಿ ಸುಂಕದ ಪಂಗನಾಮಕ್ಕೆ ಸೀಮಿತವಾಗಿಲ್ಲ. ಈ ಪ್ರಕರಣದಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಹೆಸರು ಕೇಳಿಬರುತ್ತಾ ಇರೋದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ಗೋಲ್ಡ್ ಕೇಸ್ನಲ್ಲಿ ಡಿಆರ್ಐ, ಸಿಬಿಐ ಜೊತೆಗೆ ಸಿಐಡಿಯಿಂದಲೂ ತನಿಖೆ ಮಾಡ್ತಾ ಇವೆ. ಅತ್ತ ಆದಾಯ ತೆರಿಗೆ ಇಲಾಖೆ ಮನೆಯಲ್ಲಿ ಸಿಕ್ಕ ಹಣದ ಮೂಲ ಹುಡುಕಲು ಮುಂದಾಗಿದೆ. ಸದ್ಯ ರನ್ಯಾ ರಾವ್ ಮನೆಯಲ್ಲಿ 2.67 ಕೋಟಿ ನಗದು ಹಾಗೂ 2 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಡಿಆರ್ಐ ವಶಕ್ಕೆ ಪಡೆದುಕೊಂಡಿದೆ. ಇದರ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಡಿಆರ್ಐ ತಂಡ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಅನುಮತಿ ಪಡೆದು ಜೈಲಿನಲ್ಲಿ ರನ್ಯಾ ವಿಚಾರಣೆ ಮಾಡಲು ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಲು ಮುಂದಾಗಿದ್ದರಂತೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಯಾವಾಗ ಈ ನಟಿ ರನ್ಯಾ ರಾವ್ ತಗಲಾಕೊಂಡ್ಲೋ ಹಲವು ಅನುಮಾನಗಳು ಅಲ್ಲೇ ಶುರುವಾಗುವುದಕ್ಕೆ ಪ್ರಾರಂಭ ಆಯಿತು. ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳು ಈಕೆಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ರು. ಆ ನಂತರ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಆಕೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಒಂದ್ ಕಡೆ ಆಕೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರೆ, ಮತ್ತೊಂದು ಕಡೆ ಇದೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರೂವಾರಿ ಆದಂತಹ ತರುಣ್ ಅನ್ನ ಕೂಡ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ್ರು. ಈಗ ಆತನ ಹತ್ರ ಇದ್ದಂತಹ ಮೊಬೈಲ್, ಲ್ಯಾಪ್ಟಾಪ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಚ್ಚಿನ ತನಿಖೆಯನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಸಿಂಡಿಕೇಟ್ನಲ್ಲಿ ಇವರಿಬ್ಬರೇ ಇದ್ರಾ ಅಥವಾ ಇನ್ಯಾರಾದ್ರೂ ಕೂಡ ಇದ್ದಾರಾ? ಅತಿದೊಡ್ಡ ಜಾಲ ಇದೆ ಅನ್ನುವಂತಹ ಅನುಮಾನದ ಮೇರೆಗೆ ಈಗ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ನಿಮಗೆಲ್ಲ ನೆನಪಿರಲಿ, ಸಿಬಿಐ ಸಿಐಡಿ ಎಂಟ್ರಿ ಆಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಆಯಾಮಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಲಾಕ್ ಆಗಿದ್ದಾಳೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಯಾಕೆ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ಲು ಅನ್ನುವಂತಹ ಪ್ರಶ್ನೆಗೆ ಸಿನಿಮಾ ಹುಚ್ಚಿಗಾಗಿ ಈ ಸ್ಮಗ್ಲಿಂಗ್ಗೆ ಬಿದ್ದಿದ್ರ ರನ್ಯಾ ರಾವ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಗ್ ಬಜೆಟ್ ಸಿನಿಮಾ ಹೂಡಿಕೆ ಆಸೆಯನ್ನ ತೋರಿಸಿದ್ದ ಸ್ಮಗ್ಲಿಂಗ್ ಸಿಂಡಿಕೇಟ್, ಇದಕ್ಕಾಗಿಯೇ ಸ್ಮಗ್ಲಿಂಗ್ಗೆ ರನ್ಯಾ ರಾವ್ ಒಪ್ಪಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ತನಿಖೆಯನ್ನ ಅನ್ನೋದ್ರ ಡೀಟೇಲ್ಸ್ ಇರ್ತಾ ಇದೆ. ಯಾಕಾಗಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈಕೆ ತಗಲಾಕೊಂಡ್ಲು, ಯಾವ ಉದ್ದೇಶದಿಂದ ಈ ಸಿಂಡಿಕೇಟ್ ಅಲ್ಲಿ ಈಕೆ ಭಾಗಿಯಾಗಿದ್ಲು, ಈ ಪ್ರಶ್ನೆಗೆ ಸಿನಿಮಾ ಹುಚ್ಚು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಅದೇ ಆಯಾಮದಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ, ರನ್ಯಾ ರಾವ್ ಬಳಿ ಇತ್ತು ರೆಸಿಡೆಂಟ್ ವೀಸಾ. ಯುಎಇ ರೆಸಿಡೆಂಟ್ ವೀಸಾ ಹೊಂದಿದ್ರಂತೆ ರನ್ಯಾ. ದುಬೈನಲ್ಲಿ ನಿರ್ದಿಷ್ಟ ಸಮಯದ ವಾಸಕ್ಕೆ ನೀಡುವಂತಹ ವೀಸಾ ಇದು. ಲಕ್ಷ ಕೊಟ್ಟು ವೀಸಾ ಪಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವೀಸಾ ಬಗ್ಗೆಯೂ ತನಿಖಾಧಿಕಾರಿಗಳಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ವಿಸಿಟ್. ಆಕೆ ಹತ್ರ ಇದ್ದಿದ್ದು ರೆಸಿಡೆಂಟ್ ವೀಸಾ. ಇದನ್ನ ಕೂಡ ಸುಮ್ಮನೆ ಕೊಡಲ್ಲ, ಅಲ್ಲಿ ವಾಸ ಮಾಡೋದಕ್ಕೆ ಕೊಡುವಂತಹ ವೀಸಾ. ಬಟ್ ಲಕ್ಷ ದುಡ್ಡು ಕೊಟ್ಟು ವೀಸಾ ಪಡೆದುಕೊಂಡಿದ್ಲು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ. ಒಟ್ಟು 3 ತನಿಖಾ ತಂಡದಿಂದ ತನಿಖೆಯನ್ನ ಮುಂದುವರಿಸಲಾಗಿದೆ. ಡಿಆರ್ಐ, ಸಿಬಿಐ, ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಡಿಆರ್ಐ ಅಧಿಕಾರಿಗಳಿಂದ ತರುಣ್ ಅನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಈ ತರುಣ್ ಮೂಲಕವೇ ನಟಿ ರನ್ಯಾ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರೂವಾರಿ ತರುಣ್, ಆತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರೋದ್ರಿಂದ ಆತನಿಂದಲೇ ಹೆಚ್ಚಿನ ಮಾಹಿತಿನ ಕಲೆ ಹಾಕುವುದಕ್ಕೆ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾರಣ, ರನ್ಯಾ ರಾವನ್ನ ಡೆಲಿವರಿ ಗರ್ಲ್ ಆಗಿ ಬಳಸಿಕೊಡ್ತಾ ಇದ್ದ ಈ ತರುಣ್. ಬಟ್ ಈ ಸಿಂಡಿಕೇಟ್ ಅಲ್ಲಿ